ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಏನು ಕೊಟ್ಟಿದ್ದೆ ಅಂದರೆ ಈ ವಾಟ್ಸಪ್ ಮೂಲಕ ನಿಮ್ಮ ಒಂದು ಪಿ ಪಿ ಟಿಯನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆ ಒಂದು ಪಿ ಪಿ ಟಿಗೆ ಯಾವ ರೀತಿ ವರ್ಕ್ಶೀಟನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದು ತಿಳಿಸ್ತಾ ಕೊಡ್ತೀನಿ. ಇದು ಬಿ ಎಡ್ ಮತ್ತು ಡಿ ಎಡ್ ಮಾಡಿದವ್ರಿಗೆ ತುಂಬ ಉಪಯುಕ್ತವಾದಂತಹ ವಿಡಿಯೋ ಇದಾಗಿದೆ. ಸರಿ ಫ್ರೆಂಡ್ಸ್, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಪಿ ಪಿ ಟಿ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದಲ್ವಾ. ಸೊ ನಾನು ಪಿ ಪಿ ಟಿ ಯಾವ ಥರ ರೆಡಿ ಮಾಡಿದ್ದೆ ಅಂತ ನಾನು ನಿಮಗೆ ಫಸ್ಟು ವಿಡಿಯೋದಲ್ಲಿ ಹೇಳಿದ್ದೆ. ಇವತ್ತೇನಪ್ಪ ಅಂದರೆ ಈ ಒಂದು ಪಿ ಪಿ ಟಿ ಪ್ರೆಸೆಂಟೇಷನಿಗೆ ಯಾವ ರೀತಿ ವರ್ಕ್ಶೀಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದೀನಿ ನೋಡಿ. ಏನಪ್ಪ ಅಂದರೆ ನೀವು ಈ ಒಂದು ವರ್ಕ್ಶೀಟನ್ನು ನಿಮ್ಮ ಒಂದು ಪಿ ಪಿ ಟಿ ಮುಗಿದ ತಕ್ಷಣ ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳುವ ಹಂತ ಅಂತ ಬರುತ್ತಲ್ವ. ಆ ಪ್ರಶ್ನೆ ಕೇಳುವ ಹಂತದಲ್ಲಿ ಈ ರೀತಿಯಾದಂಥ ವರ್ಕ್ಶೀಟ್ನ ಆ್ಯಡ್ ಮಾಡಬೇಕು. ಆಮೇಲೆ ಅಲ್ಲಿಯೂ ಸಹ ನಿಮಗೆ ಇಂಪಾರ್ಟೆಂಟ್ ಅದು ವರ್ಕ್ಶೀಟ್ ಆ್ಯಡ್ ಮಾಡಲೇಬೇಕಾಗುತ್ತಲ್ವಾ. ಸೊ ನಿಮ್ಮ ಪಿ ಡಿ ಎಫ್ ಈಗ ನೋಡಿ, ನಿಮ್ಮ ಪಿ ಡಿ ಎಫ್ನ ಫಸ್ಟ್ ನೋಡ್ಕೋಬೇಕು. ಈಗ ಅದರಲ್ಲಿ ಎಷ್ಟು ಮ್ಯಾಟ್ರ್ ಇದೆ ಅಂತ ನಿಮಗೆ ನೋಡ್ತಾ ಇದ್ದೀರಾ ನೋಡಿ. ಆ ಒಂದು ಪಿ ಡಿ ಎಫಲ್ಲಿ ನಾವು ಇಷ್ಟೆಲ್ಲ ಅಂಶಗಳನ್ನು ಒಳಗೊಂಡಿತ್ತು. ಅದೇ ರೀತಿಯಾಗಿ ಈ ಒಂದು ಪಿ ಡಿ ಎಫ್ಗೆ ಒಂದು ಈ ಪಿ ಪಿ ಟಿಗೆ ತಕ್ಕಂತೆ ನಿಮಗೆ ಯಾವ ರೀತಿ ವರ್ಕ್ಶೀಟನ್ನು ರೆಡಿ ಮಾಡ್ಕೊಳ್ಬೇಕು, ನೀವು ಪ್ರಶ್ನೆಗಳು ಹೇಗಿರಬೇಕು, ಮಕ್ಕಳಿಗೆ ಸರಳವಾಗಿರಬೇಕು ಅಥವಾ ಕಠಿಣವಾಗಿರಬೇಕು, ಮತ್ತು ಒಂದು ವರ್ಡು ಈ ಥರ ಪ್ರಶ್ನೆಗಳಿರ್ತಾವಲ್ವ. ನೀವು ಯಾವ ಮೂಲಕ ಮಕ್ಕಳಿಗೆ ಒಂದು ವರ್ಕ್ಶೀಟನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಬೇಕು ಫಸ್ಟ್ ನೀವು. ಈಗ ನಾವಿಲ್ಲಿ ವರ್ಕ್ಶೀಟ್ನ ಒಂದು ರೆಡಿ ಮಾಡಿಕೊಡಿ ಅಂತ ನಾನು ಟೈಪ್ ಮಾಡಿದ್ದೆ. ಅವರು ಈಗ ಅದನ್ನ ಆ ಒಂದು ಮೆಸೇಜ್ನ ಅಕ್ಸೆಪ್ಟ್ ಮಾಡ್ಕೊಂಡು ಯಾವ ರೀತಿ ವರ್ಕ್ಶೀಟ್ನ ರೆಡಿ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೂ ಪರವಾಗಿಲ್ಲ. ವಿಡಿಯೋ ಯಾರು ಪಾಸ್ ಮಾಡೋಕ್ಕೆ ಹೋಗಬೇಡಿ. ಎಸ್, ನೋಡಿದ್ರಲ್ವಾ. ನೋಡಿ ಏನಪ್ಪ ಅಂದರೆ ಈ ನಿಮಗೆ ವರ್ಕ್ಶೀಟ್ ಜೊತೆಗೆ ಇನ್ನೊಂದು ನೋಡಿ, ನಿಮಗೆ ಶಿಕ್ಷಕರ ಉತ್ತರ ಸೂಚಿ ಅಂತಲೂ ಸಹ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೊದಲಿಗೆ ವಿದ್ಯಾರ್ಥಿಗಳಿಗೆ ವರ್ಕ್ಶೀಟ್ ಅಂದರೆ ಅವರಿಗೆ ಪ್ರಶ್ನೆಯನ್ನು ಒಂದು ವರ್ಕ್ಶೀಟನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಶಿಕ್ಷಕರು ಅದಕ್ಕೆ ಉತ್ತರಗಳನ್ನು ಸಹ ಅಲ್ಲಿ ಕೊಟ್ಟಿದ್ದಾರೆ. ಈಗ ಯಾವ ರೀತಿ ಇದೆ ಅಂತ ನೋಡೋಣ ನಿಮ್ಮ ಒಂದು ವರ್ಕ್ಶೀಟ್ ನೋಡಿ. 8ನೇ ತರಗತಿ ಸಮಾಜ ವಿಜ್ಞಾನ ವರ್ಕ್ಶೀಟ್. ನಿಮ್ಮ ಒಂದು ಪಿ ಪಿ ಟಿ ಪ್ರೆಸೆಂಟೇಷನ್ ಏನಿದೆ ಅಲ್ವಾ, ಅದಕ್ಕೆ ತಕ್ಕಂತೆ ಮಕ್ಕಳಿಗೆ ಅನುಕೂಲವಾಗುವಂತೆ ಸಿಂಪಲಾಗಿ ಎಷ್ಟು 1/1 ಎಷ್ಟು ಕರೆಕ್ಟಾಗಿ ನಿಮ್ಮ ಒಂದು ಪಿ ಪಿ ಟಿಗೆ ವರ್ಕ್ಶೀಟನ್ನು ಇಲ್ಲಿ ಮಾಡಿಕೊಟ್ಟಿದೆ ಎ ಐ. ನಿಮಗೆ ಎ ಐ ತುಂಬಾ ಯೂಸ್ ಆಗ್ತಿದೆ ಅಲ್ವಾ. ಸೊ ಯಾವ ರೀತಿ ನೋಡಿ, ನಿಮಗೆ ಬಿಟ್ಟ ಸ್ಥಳ ಆಗಿರ್ಬೋದು, 1/1 ತರಗತಿ ನೋಡಿ. ಅಲ್ಲಿ ಫಸ್ಟ್ ಒನ್ ನೋಡಿ, ನಿಮ್ಮ ಹೆಸರು, ವಿಭಾಗ, ದಿನಾಂಕ, ಎಷ್ಟು ಚೆನ್ನಾಗಿ ನಿಮಗೆ ಈ ಥರ ಒಂದು ವರ್ಕ್ಶೀಟ್ನ ರೆಡಿ ಮಾಡಿಕೊಟ್ಟಿದ್ದಾರಲ್ವಾ. ಅದೇ ರೀತಿ ವರ್ಕ್ಶೀಟ್ ಜೊತೆಗೆ ಶಿಕ್ಷಕರ ಕೀ ಉತ್ತರ ಅಂತೂ ನೋಡಿದ್ವಲ್ವಾ. ಸೊ ನೋಡೋಣ ಅವರು ಹೆಂಗಿದೆ ಉತ್ತರ ಅಂತ ನೋಡಿ ಫ್ರೆಂಡ್ಸ್. ಎಸ್, ಇವಾಗ ಶಿಕ್ಷಕರ ಒಂದು ಕೀ ಉತ್ತರಗಳು ನೋಡಿರಲ್ವಾ. ಎಷ್ಟು ಸರಳವಾಗಿ ನಿಮಗೆ ಸ್ಪಷ್ಟವಾಗಿ ಇಲ್ಲಿ ಆ ಒಂದು ಪ್ರಶ್ನೆಗಳಿಗೆ ನಿಮ್ಮ ಒಂದು ಯಾವುದೇ ಗೊಂದಲ ಇಲ್ದಂಗೆ ಇಲ್ಲಿ ಎಲ್ಲಕ್ಕೂ ಉತ್ತರಗಳನ್ನು ಕೊಟ್ಟಿದ್ದಾರೆ ನೋಡಿ. ಎಷ್ಟು ಮಾರ್ಕ್ಸಿಗೆ ಯಾವ ರೀತಿ ಒಂದು ಕ್ವಶನಿಗೆ ಯಾವ ರೀತಿ ನಾವು ಆನ್ಸರ್ ಮಾಡಬೇಕು ಅನ್ನೋದಿಲ್ಲಿ ಕೊಟ್ಟಿದ್ದಾರೆ. ಶಿಕ್ಷಕರಿಗಂತೂ ಇದು ತುಂಬಾ ಯೂಸ್ ಆಗುತ್ತೆ ಅಲ್ವಾ. ಈ ಒಂದು ಪಿ ಪಿ ಟಿ ಎಲ್ಲಾದರೂ ಸ್ಕೂಲಿಗೆ ಹೋದಾಗ ಅದನ್ನು ಮಾಡಬೇಕು ಅಂತಂದರೆ ಮತ್ತು ಅದಕ್ಕೆ ಕ್ವಶನ್ಸ್ ತೆಗೆಯುವಂಥ ಗೊಂದಲನವಿಲ್ಲ. ಡೈರೆಕ್ಟ್ ನೀವೇನು ಮಾಡ್ಬೋದು, ನಮಗೆ ಮೇಕ್ ಇಟ್ ಯಾವುದಾದ್ರೂ ವರ್ಕ್ಶೀಟ್ನ ರೆಡಿ ಮಾಡಿಕೊಡಿ ನನ್ನ ಟಾಪಿಕ್ ಮೇಲೆ ಅಂತ ನೀವು ಕೊಡ್ಬೋದು. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಎ ಐ ಅಂತೂ ನಮಗೆ ಈ ಥರ ಕೊಡ್ತಿಲ್ಲ ಅನ್ನೋಂಗಿಲ್ಲ. ಎಲ್ಲ ಒಂದು ಶಿಕ್ಷಣ ರಂಗದಕ್ಕೂ ಫುಲ್ ನಿಮಗೆ ಯೂಟಿಲೈಸ್ ಆಗುವಂಥದ್ದೇ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದೆ ನೋಡಿರಿ. ಎಷ್ಟು ಚೆನ್ನಾಗಿ ನಿಮಗೆ ಈ ಒಂದು ಪಿ ಪಿ ಟಿಗೆ ಕೀ ಉತ್ತರಗಳನ್ನು ಇಲ್ಲಿ ಎ ಐ ನಮಗೆ ಕೊಟ್ಟಿದೆ. ಸರಿಯಾಗಿ ಉತ್ತರವನ್ನು ನೋಡಿಕೊಳ್ಬೇಕು ಅಲ್ವಾ. ಈಗ ಅದೇ ರೀತಿಯಾಗಿ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ನಿಮಗೆ ಈ ವರ್ಕ್ಶೀಟ್ ಜೊತೆಗೆ ನಿಮ್ಮ ಪಿ ಡಿ ಎಫ್ಗೆ ತಕ್ಕಂತೆ ನಿಮ್ಮ ಒಂದು ಪಿ ಪಿ ಟಿ ಪ್ರೆಸೆಂಟೇಷನ್ ತಕ್ಕಂತೆ ಎಷ್ಟೊಂದು ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಎ ಐ ನಮಗೆ ತುಂಬಾ ಶಿಕ್ಷಕ ರಂಗದಲ್ಲಿ ತುಂಬಾ ಯೂಸ್ ಆಗ್ತಾ ಇದೆ ಅಲ್ವಾ. ಮತ್ತೇನಪ್ಪ ಅಂತಂದರೆ ಈ ಒಂದು ಬಿ ಎಡ್ ಮತ್ತು ಡಿ ಎಡ್ ಮಾಡುವವರಿಗೆ ಇದು ಒಂದು ತುಂಬಾ ಉಪಯೋಗ ಆಗುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬಿ ಎಡ್ ಅಥವಾ ನಿನ್ನ ಸಿಸ್ಟರ್, ಕಸಿನ್ಸ್ ಯಾರಾಗಲಿ ಬಿ ಎಡ್ ಮಾಡ್ತಾ ಇರೋರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ನಿಮ್ಮಿಂದ ಅವರಿಗೂ ಈ ಒಂದು ಮಾಹಿತಿ ಎಲ್ಪ್ ಆಗಲಿ. ಎಲ್ಲೋ ಬೇರೆ ಕಡೆಗೆ ಹೋಗಿ ನಮ್ಮ ಒಂದು ಪಿ ಪಿ ಟಿ ರೆಡಿ ಮಾಡಿಕೊಂಡು ಅದಕ್ಕೆ ವರ್ಕ್ಶೀಟ್ ಮಾಡೋಕ್ಕಿಂತ ನಿಮ್ಮ ಒಂದು ಮೊಬೈಲಲ್ಲೇ ನೀವೇ ಕೂತ್ಕೊಂಡು ಏನು ಮಾಡ್ಬೋದು,
ವರ್ಕ್ಶೀಟ್ನ ರೆಡಿ ಮಾಡ್ಕೊಳ್ಬೋದು, ಪಿ ಪಿ ಟಿನ ಬ್ಯೂಟಿಫುಲ್ಲಾಗಿ ತಯಾರಿಸ್ಕೊಳ್ಬೋದಲ್ವಾ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಅದೇ ರೀತಿಯಾಗಿ ನಿಮಗೆ ಇನ್ನೂ ಹಲವಾರು ಮಾಹಿತಿಗಳನ್ನು ಈ ಒಂದು ನಮ್ಮ ಜ್ಞಾನದಾರಿ ಚಾನಲ್ನಲ್ಲಿ ಎಲ್ಲ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಹಾಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ಈ ಒಂದು ವಿಡಿಯೋನ B.Ed ಪ್ರಶಿಕ್ಷಣಾರ್ಥಿಗಳಿಗೆ ಕಳಿಸಿ, ಹಾಗೂ ಅವರಿಗೂ ಸಹ ಈ ಒಂದು ಮಾಹಿತಿ ಯೂಸ್ ಆಗುವ ರೀತಿಯಲ್ಲಿ ಇರಲಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನನ್ನ ಒಂದು ಚಾನಲ್ಗೆ ಲೈಕ್ ಕೊಡಿ ಮತ್ತು ಇನ್ನೊಬ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.